ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ಇವತ್ತಿನ ವಿಡಿಯೋ ಅಂತೂ ನೋಡೋದಕ್ಕೆ ತುಂಬ ಕಲರ್ಫುಲ್ ಆಗಿರುತ್ತೆ. ಕೊನೆ ತನಕ ನೋಡಿ. ಗಣೇಶ ಹಬ್ಬದ ಸೆಲೆಬ್ರೇಷನ್ ನಿಮ್ಮ ಕಡೆ ಹೇಗಾಯಿತು ಅಂತ ಹೇಳಿ ಆಯಿತಾ. ಈ ಹಬ್ಬ ಬಂದರೆ ಸಾಕು ಮಕ್ಳಿಗಂತೂ ಫುಲ್ ಖುಷಿ. ನಮ್ಮ ಮಾಮ ಮನೆ ಹತ್ರನೇ ತುಂಬ ಚೆನ್ನಾಗಿ ಗಣೇಶ ದೇವ್ರನ್ನ ಕೂರಿಸಿದ್ರು. ಸೊ ಅಲ್ಲಿ ಹೋಗಿ ಬೆಳಗಿನ ಜಾವ ಪೂಜೆ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಸೊ ಇವತ್ತು ನಮ್ಮ ಮನೆಯಲ್ಲಿ ಹಬ್ಬದ ಪ್ರಯುಕ್ತ ಏನೆಲ್ಲ ಮಾಡ್ತಾ ಇದ್ದಾರೆ ಸ್ಪೆಷಲ್ ಬನ್ನಿ ಹೇಳ್ತೀನಿ. ಇವತ್ತು ಗಣೇಶನ ಹಬ್ಬ. ಅಲ್ಲಿ ನಮ್ಮ ಪಕ್ಕದಲ್ಲಿ ಒಂದು ಗಣೇಶ ಕೂರಿಸಿದ್ರು, ತುಂಬ ಚೆನ್ನಾಗಿತ್ತು. ಅಲ್ಲಿಗೆ ಹೋಗಿ ಬಂದ್ವಿ, ಪ್ರಸಾದ ತಗೊಂಡು ಅಷ್ಟ ಕುಂಕುಮ ತಗೊಂಡು ವಿಷಿತ ನಾನು ಇಬ್ಬರು ಹೋಗಿದ್ವಿ, ಸಖತ್ತಾಗಿತ್ತು. ಇವಾಗ ಗಣೇಶನ ಹಬ್ಬದು ಅಡುಗೆ ಎಲ್ಲ ಮಾಡ್ತಾ ಇದ್ವಿ. ಏನೇನು ಅಡುಗೆ ಮಾಡ್ತಾ ಇದ್ದೀರಾ? ಪಲಾವು, ಪಾಯಸ, ಕೋಸಂಬರಿ, ವಡೆ, ತಿಳಿ ಸಾಂಬಾರು, ವೈಟ್ ರೈಸ್, 6 ವೆರೈಟೀಸ್. ಸೂಪರ್. ಹಾಯ್. ಗೌರಿ ಹಬ್ಬ ಅಲ್ವಾ, ಮಾಮಿ ತುಂಬಾ ಚೆನ್ನಾಗಿ ಬಾಗ್ಲು ಪೂಜೆ ಎಲ್ಲ ಮಾಡ್ತಾರೆ. ಸೊ ಬಾಗ್ಲಿಗೆ ಎಂಟ್ರಿ ಕೊಟ್ಟಾಗ ನಿನ್ನೆ ರಾತ್ರಿ ವಾವ್ ಅಂತ ಅನ್ನಿಸ್ತು. ಅದ್ರದ್ದು ಕ್ಲಿಪ್ಸ್ ತೋರಿಸ್ತೀನಿ. ದೇವ್ರ ಮನೆ ಪೂಜೆ ಆಗಿದೆ, ಇನ್ನ ಮಧ್ಯಾಹ್ನ ಊಟಕ್ಕೆಲ್ಲ ರೆಡಿ ಆಗ್ತಾ ಇದೆ. ಆಸೆ ಇತ್ತು ಗಣೇಶನ ಕೂರ್ಸಿರೋ ಕಡೆ ಹೋಗ್ಬೇಕು, ನೋಡ್ಕೊಂಡು ಬರ್ಬೇಕು. ಬಿಕಾಸ್ ನಮ್ ಕಡೆ ಯಾರು ಇಡಲ್ಲ ಮನೆಯಲ್ಲಿ. ಸೊ ಹೋದ್ವಿ, ಇಲ್ಲೇ ಪಕ್ಕದಲ್ಲೇ ಇತ್ತು. ಪ್ರಸಾದ ಅಂತೂ ತುಂಬಾ ಚೆನ್ನಾಗಿತ್ತು ಗೊತ್ತಾ. ಆ್ಯಂಡ್ ಸಂಜೆ ಒಂದು ಟೆಂಪಲ್ಗೆ ಹೋಗ್ಬೇಕು ಅನ್ನೋ ಪ್ಲಾನ್ಸ್ ಇದೆ. ಹೀಗೆ ಸಿಂಪಲ್ ಆಗಿ ನಮ್ಮ ಮನೆಯಲ್ಲಿ ಈ ವರ್ಷ ಗಣೇಶ ಹಬ್ಬ. ಅದೇ ಹೋದ ವರ್ಷ ಮನೆಯಲ್ಲಿ ಒಂದು 10-15 ಜನ ಇದ್ವಿ ಅನ್ಸುತ್ತೆ. ತುಂಬಾ ಚೆನ್ನಾಗಿತ್ತು ಗ್ರ್ಯಾಂಡ್ ಆಗಿ. ಈ ವರ್ಷನೂ ಖುಷಿಯಿಂದಾನೇ ಆಗ್ತಾ ಇದೆ ಎಲ್ಲ. ಬಟ್ ನಾವು 4 ಜನ ಇದ್ದೀವಿ ಆ್ಯಂಡ್ ಮನೆಯಲ್ಲಿ ರುಚಿಯಾಗಿರುವಂಥ ಅಡುಗೆ ಇರುತ್ತೆ. ಸೊ ಆ್ಯಂಡ್ ನನ್ನ ಪ್ರೆಗ್ನೆನ್ಸಿ ಜರ್ನಿನಲ್ಲಿ ಫಸ್ಟ್ ಟೈಮ್ ನಾನು ಇವತ್ತು ಮಾಮಿ ಅಡುಗೆ ತಿಂತಾ ಇರೋದಲ್ಲ ಮಾಮಿ. ಗೌರಿ ಹಬ್ಬದ ದಿನ ಮಾಮಿ ಮಾಡಿರುವಂಥ ಬಾಗಿಲು ಪೂಜೆಗೆ ಸುಂದರವಾಗಿ ಸಿಂಪಲಾಗಿ ಮಾಡಿರುವಂಥ ಡೆಕೋರ್ ಇದು. ನಿಮ್ಮ ಮನೆಯಲ್ಲಿ ಗೌರಿ ಹಬ್ಬ ಹೇಗಾಯಿತು ಅಂತ ಹೇಳಿ ಆಯಿತಾ. ಟೊಮೆಟೊ ಸಾಂಬಾರು, ತಿಳಿ ಸಾಂಬಾರು. ಒಂದು ಕಡೆಯಿಂದ ಹಬ್ಬ ಅಂದರೆ ಸುಸ್ತು, ರಜೆ ಇದ್ರೂ ರಜೆ ಥರ ಅನಿಸಲ್ಲ. ಯಾಕಂದರೆ ಇಡೀ ದಿನ ಕೆಲಸ ಇರುತ್ತೆ. ಅಂದ್ರೂ ಎಲ್ರಿಗೂ ಖುಷಿ, ನಗು, ಉತ್ಸಾಹ ಇದ್ದೇ ಇರುತ್ತೆ. ಹಬ್ಬದ ದಿನ ಅಂದರೆ ಏನೋ ಒಂದು ಕಲೆ ಬಂದಿರುತ್ತೆ ಅಲ್ವಾ. ಸೊ ಮಾಮಿಗೆ ನಾನು ದೀಪು ಹಿಂದಿನ ದಿನ ಬರಬೇಕಾದ್ರೆ ಬಾಗಿನಕ್ಕೆ ಏನೇನು ಕೊಡಬೇಕು ಎಲ್ಲ ತಂದಿದ್ವಿ. ಸೊ ಅದನ್ನು ಇಲ್ಲಿ ರೆಡಿ ಮಾಡ್ತಾ ಇದ್ದೀನಿ. ನಾನು ಹೋದ ವರ್ಷ ಗೌರಿ ಗಣೇಶ ಹಬ್ಬಕ್ಕೆ ಒಂದು ವಿಡಿಯೋ ಮಾಡಿದ್ದೆ, ಬಾಗಿನ ಹೇಗೆ ಕೊಡಬೇಕು, ಏನೆಲ್ಲ ಹಾಕಬೇಕು ಅಂತ. ಆವಾಗ ನಾನು ಕಲ್ತಿರೋದಿದು. ಸೊ ಈ ವರ್ಷನೂ ಅದನ್ನೇ ಫಾಲೋ ಮಾಡೋಣ ಅಂತ ವರ್ಷ ಸಿಂಪಲಾಗಿ ಕೊಡೋ ಬದಲು ಇದೇ ರೀತಿ ಅರ್ಥಪೂರ್ಣವಾಗಿ ಪ್ರತಿಯೊಂದನ್ನು ಇಟ್ಕೊಟ್ರೆ ಚೆನ್ನಾಗಿರುತ್ತೆ ಅಂತ. ಹೋದ ವರ್ಷ ನಾನು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇದನ್ನೆಲ್ಲ ಏನಕ್ಕೆ ಹಾಕಬೇಕು, ಪ್ರತಿಯೊಂದು ಐಟಮ್ ಹಿಂದೆ ಇರುವಂಥ ಅರ್ಥ ಏನು ಅಂತ. ಸೊ ಆ ವಿಡಿಯೋ ನೀವು ಚೆಕ್ ಮಾಡ್ಬೋದು ಡೀಟೇಲಾಗಿ ಗೊತ್ತಾಗಬೇಕು ಅಂದರೆ. ಆ್ಯಕ್ಚುಲಿ ನಾನು ಇಲ್ಲಿ ಇಡ್ತಾ ನನಗೆ ಮರ್ತು ಹೋಗಿದ್ದು ಒಂದು ಅಮೌಂಟ್ ಇಡಬೇಕಲ್ವಾ. ಸೊ ದುಡ್ಡನ್ನು ಕೂಡ ಇಡಬೇಕಾಗತ್ತೆ. ಅದನ್ನು ಆಮೇಲೆ ಇಟ್ವಿ ನಾವು. ಆ್ಯಂಡ್ ಅದು ಬಿಟ್ಟರೆ ನಿಮ್ಗೆ ಇಷ್ಟ ಇದ್ದರೆ ಸೀರೆ ಇಡ್ಬೋದು ಅಥವಾ ಬೇರೆ ಏನಾದರೂ ಗಿಫ್ಟ್ ಥರನೂ ಕೊಡ್ಬೋದು, ಇಲ್ವಾ ಸಿಂಪಲ್ಲಾಗಿನೂ ಕೊಡ್ಬೋದು. ಇದೇ ರೀತಿ ಅದೇ ರೀತಿ ಕೊಡಬೇಕಂತ ಏನೂ ಇಲ್ಲ. ಬಟ್ ಈ ಥರನೂ ಎಲ್ಲ ಇಟ್ಬಿಟ್ಟು ಕೊಡ್ಬೋದು. ಆ್ಯಂಡ್ ಇದನ್ನು ಈ ಥರ ಕವರ್ ಮಾಡಿ ಅದನ್ನು ಎಲ್ಲೋ ದಾರದಲ್ಲಿ ಕಟ್ಟಿ ಪೂಜೆ ಮಾಡಿ ಇದನ್ನು ಬಾಗಿನ ರೂಪದಲ್ಲಿ ಕೊಡಬೇಕಾಗತ್ತೆ. ಸೊ ಇದನ್ನು ನಾನು ಲಾಸ್ಟ್ ಇಯರಿಂದ ಫಾಲೋ ಮಾಡ್ತಾ ಇದ್ದೀನಿ. ಫೀಲ್ಸ್ ನೈಸ್ ಗೊತ್ತಾ. ಈ ಥರ ಮಾಡಿ ಕೊಡೋದೇ ಒಂಥರ ವಿಶೇಷ ಅನಿಸುತ್ತೆ. ತುಂಬ ಜನ ಹೆಣ್ಮಕ್ಳು ಮದುವೆ ಆದಮೇಲೆ ತವ್ರ ಮನೆಯಿಂದ ಬಾಗಿನ ಬರುತ್ತೆ ಗೌರಿ ಹಬ್ಬಕ್ಕೆ ಅಂತ ಕಾಯ್ಕೊಂಡು ಕೂತಿರ್ತಾರೆ ಅಲ್ವಾ. ನಾನು ಸುಮಾರಷ್ಟು ಸ್ಟೋರೀಸ್ ವಿಡಿಯೋಸ್ನೆಲ್ಲ ನೋಡ್ತಾ ಇರ್ತೀನಿ. ಅದೇನೋ ಪದ್ಧತಿ. ಸೊ ಹಾಗಾಗಿ ಆ ಆಸೆಯಿಂದ ಇರ್ತಾರೆ. ನಮ್ಮ ಕಡೆ ಇಲ್ಲ ನೋಡಿ, ಬಟ್ ಈ ಕಡೆ ಎಲ್ಲ ಇದಿದೆ. ಒಂದೊಂದು ರೀತಿ ಕಲ್ಚರ್ ಒಂದೊಂದು ಕಡೆ ಇದೆ. ಎನಿವೇಸ್ ಇದಾಯಿತು, ಇನ್ನು ಪೂಜೆ ಮಾಡಬೇಕು ಅಷ್ಟೇ. ನಿಮ್ಮ ಮನೆಯಲ್ಲೂ ಗಂಡು ಮಕ್ಕಳು ಹೆಲ್ಪ್ ಮಾಡ್ತಾರೆ, ನಮ್ಮ ಮನೆಯಲ್ಲೇ ಮಾಡುತ್ತಾರೆ. ನಮ್ಮ ಮನೇಲಿ ಮಾಡ್ತಾರೆ, ಹೇಳಿದ್ರು ಮಾಡ್ತಾರೆ. ನಾನು ಹೇಳಲ್ಲ ಪಾಪ, ಅವ್ರಿಗೆ ಕಷ್ಟ. ನಾನು ಇವತ್ತು ಹೇಳ್ತಾ ಇದ್ದೀನಿ. ಈ ಕೆಲಸ ಸುಲಭವೇ ಅಥವಾ ಹೊರಗಡೆ ಕೆಲಸ ಸುಲಭವೇ? ಯಾವುದಾದ್ರೂ ಸುಲಭ? ಹೊರಗಡೆ ಸುಲಭ. ನಮ್ಮ ಮನೆಯಲ್ಲಿ ಮೇಲ್ಗಡೆ ಟೆರೆಸ್ ಮೇಲೆ ಪಾಟ್ ಒಳಗಡೆ ಟೊಮೊಟೊ, ಈ ಬದನೆಕಾಯಿ ಇದಿಷ್ಟೇ ಅಲ್ಲ. ಒಂದ್ಸಲ ಮಾಡಿದ್ದೀನಿ ಪಲ್ಯನ, ಇವಾಗ ಇಷ್ಟ ಆಗಿದೆ. ಇದಿಷ್ಟು ಟೊಮೊಟೊ ನಾನು ದುಡ್ಡು ಕೊಟ್ಟು ತಗೊಂಬತ್ತಲ್ಲ ಮನೇದೇ ಎಲ್ಲ ಟೊಮೊಟೊ. ಹೌದಾ? ರುಚಿ ಇವಾಗ ಇಷ್ಟು ತಂದಿದ್ವಿ. ಈಗ ರುಚಿ ಹೆಂಗಿರುತ್ತೆ? ಮಾಮೂಲಿ ಚೆನ್ನಾಗಿದೆ. ಅದಕ್ಕೇನು ನಾರ್ಮಲ್ ಆಗಿ ಗೊಬ್ಬರ ಇಲ್ಲ, ಔಷಧಿ ಇಲ್ಲ, ಏನಿಲ್ಲ.
ಆರ್ಗ್ಯಾನಿಕ್, ಫುಲ್ಲಿ ಆರ್ಗ್ಯಾನಿಕ್. ಹಾಂ ಹೀಗೆ ರೈತರ ಕುಟುಂಬ. ದಾಸವಾಳ ಹೂವು ಇದೆ, ರೋಸ್ ಇದೆ, ಪಿಂಕ್ ಕಲರು, ಮತ್ತು ದೇವರ ಅಲಂಕಾರ ನಾನು ಬೆಳೆದಿರೋ ಹೂವಲ್ಲೇ ಮಾಡಿರೋದು. ಮಳ್ಳೆ ಹೂವು, ರೋಸ್ 2 ಕಲರು, ದಾಸವಾಳ 2 ಕಲರು ಎಲ್ಲ ಇದೆ. ಟೆರೆಸ್ ಮೇಲೆ ಮಾಮಿ ಏನೇನಾಗುತ್ತೆ ಅದನ್ನೆಲ್ಲ ಟ್ರೈ ಮಾಡ್ತಾ ಇದ್ದಾರೆ. ಬಟ್ ಹಾಗೆ ರಿಸಲ್ಟ್ಸ್ ಕೂಡ ಸಿಗ್ತಾ ಇದೆ ಅಲ್ವಾ, ಸೊ ಅವ್ರಿಗೂ ಖುಷಿ ಕೊಡುತ್ತೆ ಅದು. ಅದು ಇದೆ, ಇದೆಲ್ಲ ನಮ್ಮ ಮನೆಯಲ್ಲಿ ನಾನು ಬೆಳೆದಿರೋದು ಸ್ಪಾಟ್ ಒಳಗಡೆ. ಬಿಸಿ ಬಿಸಿ ವಡೆ, ಸೊಪ್ಪಿಗೆ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ. ಈ ಸೊಪ್ಪಿನ ವಡೆ ಅಂತೂ ನಮ್ಮ ಮನೆಯಲ್ಲಿ ಎಲ್ರಿಗೂ ಇಷ್ಟ ಆಯಿತಾ. ಆ್ಯಂಡ್ ಹಬ್ಬದ ದಿನ ಅಂತೂ ಸ್ಪೆಷಲ್ ಅಂತ ಅನಿಸುತ್ತೆ. ಸರಿ, ಇವತ್ತು ಹಬ್ಬದ ಪ್ರಯುಕ್ತ ಏನೆಲ್ಲ ಸ್ಪೆಷಲ್ ವೆರೈಟೀಸ್ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ಬಟ್ ನಿಮ್ಮ ಮನೆಯಲ್ಲಿ ಹಬ್ಬದ ಪ್ರಯುಕ್ತ ಏನು ಮಾಡ್ತೀರಾ, ಎಷ್ಟೋ ವೀಡಿಯೋಸಲ್ಲಿ ನೋಡಿರ್ತೀರಾ ನಮ್ಮ ಮನೆಯಲ್ಲಿ ಕಾಮನ್ ಆಗಿ ಏನು ಮಾಡ್ತೀವಿ ಅಂತ. ಪ್ರತಿಯೊಂದು ಹಬ್ಬಕ್ಕೆ ಅದರದ್ದೇ ಆದಂಥ ವಿಶೇಷತೆ ಇರುತ್ತೆ. ಈ ಹಬ್ಬಕ್ಕೆ ಇದು ಮಾಡಬೇಕು, ಇನ್ನೊಂದು ಹಬ್ಬಕ್ಕೆ ಇನ್ನೊಂದು ರೀತಿಯ ಸ್ಪೆಷಾಲಿಟಿ ಮಾಡಬೇಕು ಅಂತ. ಸೊ ಇನ್ನೇನು ಮಧ್ಯಾಹ್ನ ಊಟದ ಟೈಮ್ ಅಲ್ವಾ, ಆಫ್ಟರ್ ಸೋ ಲಾಂಗ್ 4 months ಆದಮೇಲೆ ಮಾಮಿ ಮನೆಗೆ ಬಂದಿದ್ದೀವಿ. ಇವಾಗ ಫೈನಲಿ ಹೋಲ್ಸಮ್ ಆಗಿರುವಂಥ ವೆಜ್ ಮೀಲ್, ಬಾಳೆ ಎಲೆ ಮೇಲೆ ತಿನ್ನಬೇಕಂತ ಆಸೆ. ಬಟ್ ನಮ್ಮೂರಿನ ಸ್ಟೈಲಲ್ಲಿ ಉಡುಪಿ ಮಂಗಳೂರು ಕಡೆ ಬಾಳೆ ಎಲೆನಲ್ಲಿ ಊಟ ಕೊಡ್ತಾರೆ ಆಯಿತಾ, ಪ್ರೆಗ್ನೆಂಟ್ ವುಮೆನ್ಗೆ. ಬಟ್ ಈ ಕಡೆ ಕೊಡಲ್ಲ ಅಲ್ವಾ, ಸೊ ಹಾಸನ ಕಡೆನೂ ಅದಿಲ್ಲ, ತಿನ್ನಬಾರ್ದು ಅಂತಾರೆ. ಸೊ ಹಾಗಾಗಿ ಇವತ್ತು ನಾರ್ಮಲ್ ಪ್ಲೇಟ್ಸಲ್ಲೇ ಮಿಸ್ ಆಯ್ತು ನನಗೆ, ಅಯ್ಯೋ ಬಾಳೆ ಎಲೆನಲ್ಲಿ ಊಟ ಮಾಡೋಕ್ಕಾಗಲ್ಲ ಅಂತ. ಬಟ್ ಇಟ್ಸ್ ಓಕೆ, ಒಂದೊಂದು ಕಡೆ ಒಂದೊಂದು ರೀತಿ ಪದ್ಧತಿ ಇರುತ್ತೆ ಅಲ್ವಾ. ಬಿಕಾಸ್ ತುಂಬ ಜನ ಕಮೆಂಟ್ಸಲ್ಲಿ ತಿನ್ನಬಾರ್ದು ಅನ್ನಿದ್ದಾರೆ. ಅದಕ್ಕೆ ನಮ್ಮೂರಿನ ಕಡೆಯವರು ತುಂಬ ಜನ ಅನ್ನಿದ್ದಾರೆ, ಇಲ್ಲ ನಮ್ಮೂರಲ್ಲೆಲ್ಲ ತಿಂತಾರೆ, ಪ್ರೆಗ್ನೆಂಟ್ ವುಮೆನ್ಗೆ ಇದರಲ್ಲೇ ಕೊಡ್ತೀವಿ ಅಂತ, ಏನೂ ಆಗಲ್ಲ ಅಂತ. ಸೊ ಹಾಗೆ ಕಲ್ಚರ್ಸ್, ಟ್ರೆಡಿಷನ್ಸ್, ನಂಬಿಕೆ ಮೇಲೆ ಎಲ್ಲನೂ ಚೇಂಜ್ ಆಗುತ್ತೆ. ಹಬ್ಬಕ್ಕೆ ಬಿಸಿ ಬಿಸಿ ಊಟ, ಟೇಸ್ಟಿ ಊಟ ನಮ್ಮ ಮನೆಯಲ್ಲಿ. ನಿಮ್ಮ ಮನೆಯಲ್ಲಿ ಏನು? ನಮ್ಮಲ್ಲಿ ಫ್ರೆಂಡ್ಸ್ ಎಲ್ಲ ಬನ್ನಿ ನಮ್ಮ ಮನೆಗೆ. ಅಷ್ಟರಲ್ಲಿ ಊಟ ಮುಗ್ದಿರುತ್ತೆ, ಗಣೇಶ ಹಬ್ಬ ಮುಗ್ದಿರುತ್ತೆ. ಅವ್ರು ಹೇಳ್ತಾರೆ ವೀಕ್ಷಿತ ಮತ್ತು ಅವ್ರ ಕುಟುಂಬದವ್ರು ಬರೇ ಹಬ್ಬ ಆದ್ಮೇಲೆ ಕರೀತಾರೆ. ಬೇಕಪ್ಪ ನಾದು ನೀವು ಹಂಗೆ ತಿಂತೀರಾ? ವಡೆ ಪಾಯಸ ಇಷ್ಟನಾ? ಚೆನ್ನಾಗಿರುತ್ತಾ? ಇಷ್ಟ ಕೆಲವರು ನಮ್ಮೂರ ಕಡೆ ವಡೆನ ಪಾಯಸನೂ ಮಿಕ್ಸ್ ಮಾಡ್ಕೊಂಡು ತಿಂತಾರೆ, ಸಿಹಿ ಖಾರ ಕೆಲವರು. ನಮ್ಗೇನೆ ಇಷ್ಟ. ಒಂದು ಐಟಮ್ ಮಿಸ್ ಮಾಡಿದ್ವಿ, ಪಲ್ಯನೇ ತಿಂದಿಲ್ಲ ನಾವು. ಪ್ರೀತಿಯಿಂದ ಅಷ್ಟೊಂದು ಅಡುಗೆ ಮಾಡಿ ಒಂದು ಐಟಮ್ ಮಿಸ್ ಆಯಿತು. ಬಟ್ ಇಟ್ಸ್ ಓಕೆ, ರಾತ್ರಿ ಊಟಕ್ಕೆ ಅದನ್ನು ತಗೊಂಡ್ರೆ ಆಯಿತು ಅಲ್ವಾ. ಇವಾಗ ನಾವು ಸಂಜೆ ಟೆಂಪಲ್ಗೆ ಹೋಗೋಣ. ಗಣೇಶನ ಅಲ್ಲಿ ಕೂರಿಸಿರ್ತಾರೆ, ಎಲ್ಲೆಲ್ಲಿ ಯಾವ ರೀತಿ ಗಣೇಶನ ಕೂರಿಸಿದ್ದಾರೆ, ಹೇಗೆ ಸೆಲೆಬ್ರೇಷನ್ ಮಾಡ್ತಾರೆ, ಅದನ್ನೆಲ್ಲ ಹೋಗ್ಬಿಟ್ಟು ನೋಡೋಣ ಅಂತ ಹಾಗೆ ಹೊರಟಿದ್ದೀವಿ. ಲೆಟ್ ಅಸ್ ಸಿ. ಆ್ಯಂಡ್ ಇವತ್ತಿನ ಔಟ್ಫಿಟ್ ನಾನು ಹಾಕ್ಕೊಂಡಿರೋದು ಮಿಂತ್ರದಿಂದ. ನನಗೆ ಈ ಥರ ಸಿಂಪಲ್ ಆ್ಯಂಡ್ ಈಸಿ, ಲೈಟ್ ವೆಯ್ಟ್, ಕಂಫರ್ಟೇಬಲ್ ಆಗಿರಬೇಕು ಔಟ್ಫಿಟ್ಸ್. ಇತ್ತೀಚೆಗಂತೂ ತುಂಬ ಚೇಂಜಸ್ ಆಗ್ತಾ ಇದೆ. ಐ ಆಮ್ ಶ್ಯೂರ್ ಲಾಸ್ಟ್ ವಿಡಿಯೋ ಅಂತೂ ನೋಡಿ ತುಂಬ ಜನ ಲೇಡೀಸ್ ಹೇಳಿದ್ದಾರೆ ರಿಲೇಟೇಬಲ್, ನಾವು ಇನ್ನೂ ಡಿಫ್ರೆಂಟ್ ಲೆವೆಲ್ ಆಫ್ ಕಷ್ಟವನ್ನು ಫೇಸ್ ಮಾಡಿದ್ದೀವಿ. ಎಸ್, ಒಬ್ಬೊಬ್ಬರು ಜರ್ನಿ ಒಂದೊಂದು ರೀತಿ ಇರುತ್ತೆ ಅಲ್ವಾ. ನೀವು ಕೇಳಿದ್ದಕ್ಕೆ ನಾನು ನನ್ನ ಜರ್ನಿನ ಶೇರ್ ಮಾಡಿದ್ದೀನಿ. ಬಟ್ ಐ ಆಮ್ ಶ್ಯೂರ್ ಕೆಲವೊಬ್ರು ಜರ್ನಿ ಇನ್ನೂ ಡಿಫಿಕಲ್ಟ್ ಆಗಿರುತ್ತೆ, ಬಟ್ ಕೆಲವೊಬ್ರು ಜರ್ನಿ ತುಂಬ ಈಸಿನೂ ಆಗಿರುತ್ತೆ ಅಲ್ವಾ. ಬಟ್ ಯಾರ ಜರ್ನಿನೂ ಕಂಪೇರ್ ಮಾಡೋಕ್ಕಾಗಲ್ಲ. ಆ್ಯಕ್ಚುಲಿ ಈ ದಿನ ಒಂದಷ್ಟು ಕೆಲಸಗಳಿತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ನಾವು ತರಕಾರಿ, ಫ್ರೂಟ್ಸ್ ಎಲ್ಲ ಬೇಕಾಗಿತ್ತು, ನಮ್ಮ ಮನೆಗೆ ವಾಪಸ್ ಹೊರಡ್ತಾ ಇದ್ದೀವಿ ಅಲ್ವಾ. ಸೊ ಮಾಮಿ ಹೇಗಿದ್ರು ಇದ್ದಾರೆ, ಜಿಂದಾಲ್ ಹತ್ರ ಎಲ್ಲ ಸಿಗುತ್ತೆ ಅಂದಿದ್ರು. ಸರಿ ಹೋಗೋಣ ಅಂತ ಅಲ್ಲಿ ತಗೊಂಡು ರಾತ್ರಿ ಮತ್ತೊಂದು ಟೆಂಪಲ್ಗೆ ಹೋಗಿ ಅಲ್ಲಿ ಪಕ್ಕದಲ್ಲಿ ದೇವ್ರನ್ನ ಕೂರಿಸಿದ್ರು, ಗಣೇಶನ ಕೂರಿಸಿದ್ರು, ಅದನ್ನು ನೋಡ್ಕೊಂಡು ಮನೆಗೆ ಬಂದ್ವಿ ಆಯಿತಾ. ಬಟ್ ತುಂಬ ಅಷ್ಟು ಸರ್ಪ್ರೈಸಸ್ ಇದೆ, ಹೊಸ ವಿಷಯಗಳು ನಿಮ್ಮ ಜೊತೆ ಶೇರ್ ಮಾಡಬೇಕು. ಆ್ಯಂಡ್ ಐ ಆಮ್ ವೇಟಿಂಗ್ ಆ ವಿಷಯಗಳನ್ನ ಶೇರ್ ಮಾಡೋದಕ್ಕೆ. ಐ ಹೋಪ್ ಆದಷ್ಟು ಬೇಗ ನಾನು ನೆಕ್ಸ್ಟ್ 2 ವೀಡಿಯೋಸಲ್ಲೇ ಶೇರ್ ಮಾಡ್ಬೋದು ಅಂತ ಅನ್ಕೋತೀನಿ. ನೀವು ವೇಟ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಇಲ್ಲಾಂದರೆ ನಿಮ್ಗೆ ಅಪ್ಡೇಟ್ಸ್ ಗೊತ್ತಾಗಲ್ಲ. ನೋ, ಇಟ್ ಈಸ್ ನಾಟ್ ಅಬೌಟ್ ದಿಸ್, ಸಮಥಿಂಗ್ ನ್ಯೂ, ಸಮಥಿಂಗ್ ಡಿಫ್ರೆಂಟ್ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ. ಆ್ಯಂಡ್ ಒಂದು ಸ್ವಲ್ಪ ಸಮಯ ವ್ಲಾಗ್ಸಲ್ಲಿ ಡಿಫ್ರೆನ್ಸ್ ಬರುತ್ತೆ, ಸೊ ದ್ಯಾಟ್ ಪ್ರೆಗ್ನೆನ್ಸಿ ಜರ್ನಿ ಮಾತ್ರ ಅಲ್ಲ, ಒಂದಷ್ಟು ಡಿಫ್ರೆಂಟ್ ಸ್ಟೈಲ್ ಆಫ್ ವೀಡಿಯೋಸ್ ಕೂಡ ನೀವು ನೋಡ್ತೀರಾ ಅಂತ. ಮಾಮಿ ಪ್ರೀತಿಯಿಂದ ನನಗೆ ಹೋದ ವರ್ಷವೂ ಈ ವರ್ಷವೂ ಗೌರಿ ಹಬ್ಬಕ್ಕೆ ಗೌರಿಗೆ ಬಳೆ ಕೊಡಬೇಕು ಅಂತ ಆಸೆಯಿಂದ ಇದನ್ನು ಕೊಡಿಸಿದ್ರು. ಮನೆಗೆ ಬಂದ್ವಿ. ಹಾಯ್, ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ಮತ್ತು ಇಷ್ಟು ದಿವಸ ವೀಕ್ಷಿತವ್ರ ಅಮ್ಮ ಇದ್ದರು,
ಇವಾಗ ಅವ್ರು ಊರಿಗೆ ಹೋಗಿದ್ದಾರೆ. ಈಗ ನಾನು ಬಂದಿದ್ದೀನಿ. ಅಲ್ಲ ಗಣೇಶನ ಹಬ್ಬಕ್ಕೆ ಬಂದಿದ್ದರು, ಅಲ್ಲೇ 2 ದಿವಸ ಇದ್ದರು. ಇವಾಗ ನಾನು ಬಂದಿದ್ದೀನಿ ಈಗ ವೀಕ್ಷಿತನ ನೋಡ್ಕೊಳಕ್ಕೆ. ಈಗ ಬೆಳಗ್ಗೆ ಅಕ್ಕಿ ರೊಟ್ಟಿ, ಸೊಪ್ಪಿನ ಪಲ್ಯ ಮತ್ತು ಹುರುಳಿಕಾಳು ಹುಚ್ಚೆಳ್ಳು ಹಾಕಿ ಚಟ್ನಿ ಮಾಡಿದ್ವಿ, ಅದು ಆಯಿತು. ವೀಕ್ಷಿತ ನೀರು ದೋಸೆ ತಿಂದಳು. ಅವಳಿಗೆ ಎಲ್ಲ ಗಟ್ಟಿದೇನೋ ತಿನ್ನೋಕ್ಕಲ್ಲ, ರೊಟ್ಟಿ ಎಲ್ಲ ತಿಂದರೆ ಜೀರ್ಣ ಆಗಲ್ಲ, ಅದಕ್ಕೆ ಮೆತ್ತಗಿರೋದು ಮಾಡಿಕೊಡ್ಬೇಕು. ಅದಕ್ಕೆ ಅವಳು ನೀರು ದೋಸೆ ತಿಂದಳು, ನಾವೆಲ್ಲ ರೊಟ್ಟಿ ತಿಂದ್ವಿ. ಇವಾಗ ಅವಳಿಗೆ ಚುರುಮುರಿ ಮಾಡಿಕೊಡೋಣ ಅಂತ ಮಾಡ್ತಾಯಿದ್ವಿ. ಚುರುಮುರಿಗೆ ಕ್ಯಾರೆಟು ತುರಿದಿರೋದು, ಇದು ಸೌತೆಕಾಯಿ, ಇದು ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು. ಸಂಜೆ ಹೊತ್ತಿಗೆ ಏನಾದರೂ ತಿನ್ಬೇಕನ್ಸುತ್ತೆ, ಬಟ್ ಎಲ್ಲನೂ ತಿನ್ನೋದಕ್ಕಾಗಲ್ಲ. ಕೆಲವೊಂದು ಸತಿ ತಿನ್ನಬೇಕಂತ ಆಸೆ ಇದ್ರೂ ಅದು ತಿಂದಮೇಲೆ ಬೇಡ ಅಂತಲೂ ಅನಿಸುತ್ತೆ. ಒಬ್ಬೊಬ್ರಿಗೆ ಒಂದೊಂದು ರೀತಿಯ ಸಿಮ್ಟಮ್ಸ್ ಇರುತ್ತೆ. ವಾಮಿಟಿಂಗ್ ಮಾಡ್ತಾರೆ ಕೆಲವೊಬ್ಬರು, ಈ ಕಡೆಯಿಂದ ತಿನ್ನೋದಕ್ಕೂ ಆಗುತ್ತೆ. ಇನ್ನು ನನಗೆ ವಾಮಿಟಿಂಗೂ ಆಗ್ತಾಯಿತ್ತು, ತಿನ್ನೋದಕ್ಕೂ ಆಗ್ತಾಯಿರಲಿಲ್ಲ. ಅದು ಇನ್ನೂ ಡಿಫಿಕಲ್ಟ್ ಸಿಚುವೇಶನ್ ಅಲ್ವಾ. ಸೊ ಎವ್ರಿ ಒನ್ಸ್ ಜರ್ನಿ ಈಸ್ ವೆರಿ ಡಿಫ್ರೆಂಟ್ ಅಂತಲೇ ಹೇಳ್ಬೋದು. ಇಮ್ಯಾಜಿನ್, ನನಗೆ ವಿಡಿಯೋ ಎಡಿಟಿಂಗ್ ನಾನು ಮಾಡುವಂಥ ಕೆಲಸನೇ ಇಷ್ಟ ಆಗ್ತಾಯಿರಲಿಲ್ಲ, ನನ್ನ ಮನೆಯಲ್ಲಿರುವಂಥ ನನ್ನ ಮನೆ ಜನರೇ ಇಷ್ಟ ಆಗ್ತಾಯಿರಲಿಲ್ಲ. ಸೊ ಇಟ್ ವಾಸ್ ಡಿಫ್ರೆಂಟ್ ಸೆಟ್ ಆಫ್ ಸಿಮ್ಟಮ್ಸ್. ಎನಿವೇಸ್, ನನ್ನ ಸಿಮ್ಟಮ್ಸ್, ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಆ್ಯಂಡ್ ಐ ಹೋಪ್ ನಿಮಗೆ ಹೆಲ್ಪ್ ಆಗಿರುತ್ತೆ. ಕೆಲವೊಬ್ಬರು ಟಿಪ್ಸ್ ಎಲ್ಲ ಕೇಳಿದ್ದೀರಾ, ಡೆಫಿನೆಟಾಗಿ ದೀಪೋರ್ ಜೊತೆ ಕೂತು ಅಂಥ ವೀಡಿಯೋಸ್ ಆದಷ್ಟು ಬೇಗ ಬರುತ್ತೆ ನಿಮ್ಮ ಮುಂದೆ. ಚುರುಮುರಿ ರೆಡಿ. ಇವಾಗ ತಿನ್ನೋದು. ನಮ್ಮ ಹುಡುಗಿಗೆ ಹೊಟ್ಟೆ ತುಂಬ ತಿನ್ನೋಕ್ಕಾಗಲ್ಲ, ಸ್ವಲ್ಪ ತಿಂತಾಳೆ ಪಾಪ. ಅವಾಗ ಹೊಟ್ಟೆ ಸಿಗ್ತಾ ಇರ್ತದೆ, ಏನಾದರೂ ಒಂದು ಚೂರು ಮಾಡಿಕೊಡೋದು. ವೀಕ್ಷಿತಿಂಗೆ ಈರುಳ್ಳಿ ಆಗಲ್ವಲ್ಲ, ಅದಕ್ಕೆ ಅವಳಿಗೆ ಸಪ್ರೇಟಾಗಿ ಮಾಡಿದ್ವಿ. ಇದು ಈರುಳ್ಳಿ ಎಲ್ಲ ಮಿಕ್ಸ್ ಇರೋದು ಎಲ್ರಿಗೂ. ಇವತ್ತಿನ ಒಂದು ಸಿಂಪಲ್ ಕ್ಯಾಶುವಲ್ ವ್ಲಾಗ್ ಇಷ್ಟವಾಗಿದ್ದಲ್ಲಿ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ಸ್. ಎಲ್ಲರ ಮನೆಯಲ್ಲಿ ತುಂಬ ಗ್ರ್ಯಾಂಡಾಗಿ ಫೆಸ್ಟಿವಲ್ ಸೆಲೆಬ್ರೇಷನ್ ಮಾಡಬೇಕಂತ ಇಲ್ಲ. ನಾವು ಇನ್ನೊಬ್ಬರು ವೀಡಿಯೋಸ್ ನೋಡಿ ಅಂದ್ಕೊಂಡಿರ್ತೀವಿ, ನಮ್ಮ ಮನೆಯಲ್ಲಿ ಯಾಕೆ ಸಿಂಪಲಾಗಿ ಆಯಿತು. ಇಟ್ಸ್ ಓಕೆ, ಸಿಂಪಲಾಗಿ ಆಗುತ್ತೋ ಗ್ರ್ಯಾಂಡಾಗಿ ಆಗುತ್ತೋ ಅದು ಮುಖ್ಯ ಅಲ್ಲ. ನೀವು ಎಂಜಾಯ್ ಮಾಡಿದ್ದೀರಾ, ಖುಷಿ ಪಟ್ಟಿದ್ದೀರಾ, ಅಷ್ಟೇ ಮುಖ್ಯ.